ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ನೋಡುವಂತರಾಗಿದ್ದು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆ ಚೆಲ್ಲಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿದೆ ಪ್ರಿಯರೇ. ಎಷ್ಟು ಜನರು ಈ ಸಮಯದಲ್ಲಿ ದೇವರ ಮೇಲೆ ನೀವು ನಿರೀಕ್ಷೆ ಇಟ್ಟಿದ್ದೀರಾ, ಆದರೆ ದೇವ್ರು ನಮಗೆ ಸಹಾಯ ಮಾಡ್ತಿಲ್ಲ, ದೇವ್ರು ನಮಗೆ ರಕ್ಷಿಸ್ತಾ ಇಲ್ಲ ಅಂತ ನೀವು ಭಯ ಪಡ್ತಿದ್ದೀರಾ. ಆದರೆ ನಿಮಗೆ ಶುಭ ವರ್ತಮಾನ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದ್ರೆ ಪ್ರಿಯರೇ. ವಾಗ್ದಾನ ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯನು 8ನೇ ಅಧ್ಯಾಯ 17ನೇ ವಚನ. ಆದರೆ ನಾನು ಯೆಹೋವನನ್ನು ನಿರೀಕ್ಷಿಸುವೆನು, ಆತನು ನನ್ನನ್ನು ರಕ್ಷಿಸುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ಮಾತನಾಡುವಂಥ ದೇವರ ಆತನಾಗಿದೆ ಪ್ರಿಯರೇ. ಆದರೆ ಯೆಹೋವನನ್ನು ನಿರೀಕ್ಷಿಸುವೆನು, ಆತನು ನನ್ನನ್ನು ರಕ್ಷಿಸುವೆನು. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವಮಾನದಲ್ಲೆಲ್ಲ ದೇವರನ್ನು ಭಯಪಟ್ಟು ನಾವು ಜೀವಿಸುವಂತರಾಗಿರ್ಬೇಕು. ದೇವರೇ ಪರಿಶುದ್ಧಾತ್ಮ ದೇವರು, ಆತನೇ ನಮ್ಮನ್ನು ರಕ್ಷಿಸುವಂತರು, ಆತ ನಮ್ಮನ್ನು ಬಿಡಿಸುವಂತನೆಂಬುದಾಗಿ ನಾವು ಕೇವಲ ದೇವರ ಮೇಲೆ ನಿರೀಕ್ಷೆ ಉಳ್ಳುವಂಥ ಮಕ್ಕಳಾಗಿರ್ಬೇಕು ಪ್ರಿಯರೇ. ನಮ್ಮ ಜೀವಮಾನದಲ್ಲಿ ಎಷ್ಟೇ ಸಮಸ್ಯೆಗಳು, ಎಷ್ಟೇ ವಿರೋಧಿಗಳು, ಎಷ್ಟೇ ಕಷ್ಟ, ಜೀವಮಾನದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತಾ ಇರ್ತೇವೆ ಪ್ರಿಯರೇ. ಆದರೆ ನಾವು ಭಯ ಪಡಬಾರ್ದು. ಯಾಕಂದರೆ ದೇವರ ಮೇಲೆ ನಾವು ನಿರೀಕ್ಷೆ ಉಳ್ಳ ಮಕ್ಕಳಾಗಿ ಜೀವಿಸಿದ್ರೆ ಆತನು ನಮ್ಮ ಎಲ್ಲ ವಿಷಯದಲ್ಲಿ ಆತನು ನಮ್ಮನ್ನು ರಕ್ಷಿಸುವಂಥ ದೇವರು, ಆತ ನಮಗೆ ಸಹಾಯ ಮಾಡುವಂಥ ದೇವರು. ಯಾವಾಗಂದರೆ ನಾವು ದೇವ್ರ ಮೇಲೆ ನಿರೀಕ್ಷೆ ಇಡುವಾಗ ಪ್ರಿಯರೇ, ಆತನಲ್ಲಿ ನಾವು ಭಯಭಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವು ಅನ್ಕೊಳ್ತಾ ಇದ್ದಿರ್ಬೋದು, ಇಷ್ಟು ದಿನಮಾನಗಳೆಲ್ಲ ನಾವು ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅನೇಕ ಸಾರಿ ನಾವು ದೇವ್ರ ಮೇಲೆ ನಿರೀಕ್ಷೆ ಇಡ್ತೇವೆ, ಆದರೆ ದೇವ್ರು ನಮಗೆ ಸಹಾಯನೇ ಮಾಡ್ತಾ ಇಲ್ಲ, ದೇವ್ರು ನಮ್ಮ ಕುಟುಂಬದಲ್ಲಿ ಆಶೀರ್ವಾದನೆ ಕೊಡ್ತಾ ಇಲ್ಲ, ದೇವ್ರು ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನೀವು ಭಯ ಪಡ್ತಾ ಇದ್ದೀರಾ. ಆದರೆ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಅದ್ಭುತ ರೀತಿಯಾಗಿ ನಿಮ್ಮನ್ನು ವಾಗ್ದಾನ ಮೂಲಕವಾಗಿ ಆತ ನಮ್ಮನ್ನು ಬಲಪಡಿಸುವಂಥ ದೇವ್ರ ಪ್ರಿಯರೇ. ನಾವು ಕೇವಲ ದೇವರ ಮೇಲೆ ನಾವು ನಿರೀಕ್ಷೆ ಉಳ್ಳ ಮಕ್ಕಳಾಗಿರ್ಬೇಕು. ಸರ್ವಶಕ್ತನಾದ ದೇವರು ನಮ್ಮ ಎಲ್ಲ ವಿಷಯದಲ್ಲಿ ಆತನು ನಮ್ಮನ್ನು ರಕ್ಷಿಸುವಂಥ ದೇವರ ಮಧ್ಯದಲ್ಲಿರುವಾಗ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ನೀವು ಈ ವಾಗ್ದಾನ ಗಟ್ಟೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಾವು ಧೈರ್ಯ ತಂದುಕೊಳ್ಬೇಕು. ದೇವರ ಮೇಲೆ ನಾವು ನಿರೀಕ್ಷೆ ಉಳ್ಳ ಮಕ್ಕಳಾಗಿ ಜೀವಿಸುವಂತರಾಗಿರ್ಬೇಕು. ಈ ನೂತನ ವರ್ಷದಲ್ಲಿ ದೇವರು ನಮ್ಮನ್ನು ರಕ್ಷಿಸುವಂಥ ದೇವರು, ನಮ್ಮನ್ನು ಕಾಪಾಡುವಂಥ ದೇವರು, ನಮ್ಮನ್ನು ಸಹಾಯ ಮಾಡುವಂಥ ದೇವರು ಆತನೆಂಬುದಾಗಿ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥ ದೇವರು. ನಾವು ಎಲ್ಲ ವಿಷಯದಲ್ಲಿ ನಾವು ಭಯಪಡ್ಬಾರ್ದು ಪ್ರಿಯರೇ. ಕೇವಲ ನಾವು ಪ್ರಾರ್ಥನೆ ಜೀವಿತರಾಗಿ ಜೀವಿಸ್ಬೇಕು. ನಾವು ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ಆತನಲ್ಲಿ ನಿರೀಕ್ಷೆ ಇಟ್ಟು ಆತನಿಗೆ ನಾವು ಎದುರು ನೋಡುವಂತರಾಗಿರ್ಬೇಕು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೊಟ್ಟಿದ್ದಂಥ ದೇವರು, ಈ ವಾಗ್ದಾನ ಆತ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶ್ವಾಸ ಬಲಪಡಿಸುವಂಥ ದೇವರು ಆತನಿಗೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮನ್ನು ಅದ್ಭುತ ರೀತಿಯಾಗಿ ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದು ಅವರ ಕುಟುಂಬದಲ್ಲಿ ಈ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿದ ಪ್ರಭಾ. ಮತ್ತೆಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಅವರು ಯಾವ ವಿಷಯದಲ್ಲಿ ತಂದು ನಿಮ್ಮ ಮೇಲೆ ನಿರೀಕ್ಷೆ ಉಳ್ಳ ಮಕ್ಕಳಾಗಿದ್ದು ತಂದು ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದು ಅವರ ಸಮಸ್ಯೆನೇ ಆಗಿರ್ಬೋದು, ಕುಟುಂಬದಲ್ಲಿ ಶಾಂತಿ ಇಲ್ಲದಂಥ ಸಮಯದಲ್ಲಿ ಆಗಿರ್ಬೋದು, ಅವ್ರ ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು, ಯಾವುದೇ ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ಇದ್ದಾರೆ ತಂದೆ. ಆದರೆ ವಾಗ್ದಾನ ಮಾಡ್ತಿದ್ದ ತಂದು ನನ್ನ ಮೇಲೆ ಯಾರಾದ್ರೂ ನಿರೀಕ್ಷೆ ಉಳ್ಳ ಮಕ್ಕಳಾಗಿರ್ತಾರೋ ಅವ್ರು ನನ್ನ ಆತ್ಮ ರೀತಿಯಾಗಿ ನಾನು ರಕ್ಷಿಸ್ತೇನೆ, ನಾನು ಬಲಪಡಿಸ್ತೇನೆ ನೀವು ವಾಗ್ದಾನ ಮಾಡಿರಿ ಅಪ್ಪ ತಂದೆ ದೇವ್ರು. ಎಷ್ಟು ಜನರು ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟು ನಿನಗೆ ಎದುರು ನೋಡುವಂತರಾಗಿದ್ದಾರೆ ತಂದೆ. ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ನೀವೇ ರಕ್ಷಿಸಿ ಕಾಪಾಡಿ ಅವ್ರಿಗೆ ಸಹಾಯ ಮಾಡಿ ನೀವೇ ಅವ್ರಿಗೆ ಎಲ್ಲಾ ರೀತಿಯಾಗಿ ಅವ್ರ ಜೊತೆಲಿದ್ದು ನೀವು ನಡೆಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇಲೆ ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್.